ವೈವಿಧ್ಯಮಯ ಲೋಕದ ಎಲ್ಲ ವಿಭಿನ್ನ ಚಿಂತಕರಿಗೂ ನನ್ನ ನಮಸ್ಕಾರ. ಥಿಂಕ್ ಡಿಫರೆಂಟ್ ಅನ್ನೋ ಕಾನ್ಸೆಪ್ಟನ್ನು ಹೊತ್ತು ನಾನು ನಿಮ್ಮ ಮುಂದೆ ಸುಭಾಷ್ ಪಾಟೀಲ್. ನೀವೀಗ ನೋಡ್ತಾ ಇರ್ತಕ್ಕಂಥ ಚಿತ್ರದಲ್ಲಿ ಕಾಣಿಸ್ತಾ ಇರತಕ್ಕಂಥದ್ದನ್ನ ಏನು ಅಂತ ಕೇಳಿದ್ರೆ ತುಂಬ ಜನ ಝೀರೋ ಅಂತ, ಇನ್ನು ಕೆಲವರು ಸರ್ಕಲ್ ಅಂತ, ಇನ್ನು ಕೆಲವರು ಓ ಅಂತ. ಎಸ್, ಅಫ್ಕೋರ್ಸ್. ಈ ಚಿತ್ರ ನೋಡ್ತಾ ನಾನು ಒಂದು ಕ್ವಶನ್ ಕೇಳ್ತೀನಿ, ಪ್ರಪಂಚಕ್ಕೆ ಭಾರತೀಯರ ಕೊಡುಗೆ ಏನು ಅಂತ. ಎಕ್ಸಾಕ್ಟ್ಲಿ, ಎಲ್ಲರ ಉತ್ತರ ಒಂದೇ ಆಗಿರುತ್ತೆ, ಅದು ಝೀರೋ ಅಂತ. ಪ್ರಪಂಚಕ್ಕೆ ಭಾರತೀಯರ ಕೊಡುಗೆ ಏನು ಅಂತ ಕೇಳಿದಾಗ ಅದು ಗಣಿತ ಕ್ಷೇತ್ರದಲ್ಲಿ ಝೀರೋ, ಒಪ್ಪುವಂಥ ವಿಚಾರ. ಪ್ರಪಂಚಕ್ಕೆ ಭಾರತೀಯರ ಕೊಡುಗೆ ಏನು ಅಂತ ವಿಭಿನ್ನವಾಗಿ ಆಲೋಚನೆ ಮಾಡಿದಾಗ ಇಡೀ ಪ್ರಪಂಚಕ್ಕೆ ಭಾರತೀಯರ ಕೊಡುಗೆ ಅಪಾರ. ಅಂಥ ಪ್ರಪಂಚದಲ್ಲಿ ಭಾರತೀಯರನ್ನ ಸ್ಮರಿಸೋದಕ್ಕೋಸ್ಕರ ಭಾರತದ ನೆಲವನ್ನು ಸರ್ವೋಜನ ಸುಖಿನೋಭವಂತು ಅನ್ನೋ ದೇಶದಲ್ಲಿ ಹುಟ್ಟಿರೋ ನಾವು ವಿಭಿನ್ನವಾಗಿ ಆಲೋಚನೆ ಮಾಡಲೇಬೇಕಲ್ವಾ? ಎಸ್, ಈಗ ನಾವು ಡಿಫ್ರೆಂಟ್ ಆಗಿ ಸ್ವಲ್ಪ ಆಲೋಚನೆ ಮಾಡೋಣ. ಈ ಸಿಂಬಲ್ ನೋಡಿದ ತಕ್ಷಣ ಎಲ್ರಿಗೂ ನೆನಪಾಗುತ್ತೆ ಇದು ರೂಪಾಯಿ ನಾಣ್ಯದ ಚಿಹ್ನೆ ಅಂತ. ಎಸ್, ಈ ಸಿಂಬಲ್ ನೋಡಿದ ತಕ್ಷಣ ನಮ್ಗೆ ನೆನಪಾಗೋದು ನ್ಯಾಚುರಲ್ ನಂಬರ್ಸ್ ಎನ್ ಅಂತ. ಈ ಸಿಂಬಲ್ ನೋಡಿದ ತಕ್ಷಣ ಹೋಲ್ ನಂಬರ್ಸ್ ಡಬ್ಲ್ಯೂ ಅಂತ. ಅದೇ ರೀತಿ ಪ್ರತಿ ಒಂದು ಲೆಟರ್ನ ನಾವು ಆ ಅಕ್ಷರದ ಮೊದಲನೇ ಅಕ್ಷರವನ್ನು ತೆಗೆದುಕೊಂಡು ಅದರ ಸಿಂಬಲ್ ಆಗಿ ತೆಗೆದುಕೋತೀವಿ. ಅದೇ ರೀತಿ ಅಪಾರ್ಚುನಿಟಿ ಅಲ್ಲಿ ಬರ್ತಕ್ಕಂಥ ಮೊದಲನೇ ಅಕ್ಷರ ಯಾವುದು? ಎಸ್, ಓ. ಇನ್ನು ಮುಂದೆ ನಮ್ಗೆ ಎಲ್ಲೆಲ್ಲ ಈ ಸಿಂಬಲ್ ಕಾಣಿಸುತ್ತೋ ಅಲ್ಲಿ ಬರೀ ಝೀರೋ ಮಾತ್ರ ಅನ್ಕೊಳ್ಳೋದು ಬೇಡ, ಅದನ್ನ ಓ ಅಪಾರ್ಚುನಿಟಿ ಅಂತ ಅನ್ಕೊಳ್ಳೋಣ. ಬಿಕಾಸ್ ಎಸ್ಟರ್ಡೇ, ಟುಡೇ, ಟುಮಾರೋ. ಎಸ್ಟರ್ಡೇನಲ್ಲಿ ಓ ಕಾಣಿಸ್ತಾ ಇಲ್ಲ ಅಂದರೆ ನಿನ್ನೆ ದಿನ ನನಗೆ ಅವಕಾಶ ಇಲ್ಲ. ಬಟ್ ಟುಡೇ ದೆರ್ ಈಸ್ ಒನ್ ಅಪಾರ್ಚುನಿಟಿ. ಎಸ್, ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಅವಕಾಶ, ಅಪಾರ್ಚುನಿಟಿ ಇದ್ದೇ ಇರುತ್ತೆ. ಟುಮಾರೋ ದೆರ್ ಈಸ್ ಅಪಾರ್ಚುನಿಟೀಸ್, ಅವಕಾಶಗಳು ಇದೆ. ಅಂಥ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳುವ ವ್ಯಕ್ತಿಗಳು ನೀವೆಲ್ಲ ಆಗಬೇಕು. ಲೈಫಲ್ಲಿ ನಮಗೆ 0 ಸಿಕ್ಕಿದೆ ಅಂತ ಡಿಸಪಾಯಿಂಟ್ ಆಗೋದು ಬೇಡ, ಅದನ್ನೇ ಒಂದು ಅಪಾರ್ಚುನಿಟಿ ಅಂದ್ಕೊಂಡು 0 ಟು ಹೀರೋ ಆಗೋಕ್ಕೆ ಪ್ರಯತ್ನ ಪಡೋಣ. ಈಗ ಹೇಳಿ, ಪ್ರಪಂಚಕ್ಕೆ ಭಾರತ ಏನು ಕೊಟ್ಟಿದೆ ಅಂತ ಹೇಳಿದ್ರೆ ಕೇವಲ 0 ಅನ್ನು ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಅವಕಾಶವನ್ನು ಕೊಟ್ಟಂಥ ಹೆಮ್ಮೆಯ ದೇಶ ನಮ್ಮದು. ನಿಜ, ಅಂತ ಭಾರತಾಂಬೆಯ ಮಕ್ಕಳಾಗಿ ಹುಟ್ಟಿರ್ತಕ್ಕಂಥ ನಾವು ನಿಜಕ್ಕೂ ಧನ್ಯರು. ಲೈಫ್ ಡಿಫಿಕಲ್ಟ್ ಆಗಿದೆ ಅಂದ್ಕೊಳ್ಳೋದ್ರ ಬದಲು ಡಿಫರೆಂಟ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಯಾವತ್ತು ನಮ್ಮಲ್ಲಿ ಆಲೋಚನೆಗಳು ವಿಭಿನ್ನವಾಗಿ ಬರುತ್ತೋ ಅವತ್ತಿಗೆ ನಾವು ನಮ್ಮ ಒಂದು ಏಳಿಗೆಗೆ ದಾಪುಗಾಲನ್ನು ಇಡ್ತಾ ಇದ್ದೀವಿ ಅಂತ ಅನ್ಕೊಬೋದು. ಥಿಂಕ್ ಡಿಫರೆಂಟ್, ಪ್ಲಾನ್ ಫಾರ್ ಸಕ್ಸಸ್ ಅನ್ನೋ ವಿಭಿನ್ನ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಮುಂದೆ ಸುಭಾಷ್ ಪಾಟೀಲ್. ಧನ್ಯವಾದಗಳು. ಸ್ನೇಹಿತರೆ, ವಿಭಿನ್ನ ವಿಚಾರಗಳನ್ನು ಹೊತ್ತು ತಮ್ಮೆಲ್ಲರನ್ನ ತೃಪ್ತಿದಾಯಕವಾಗಿ ರಂಜಿಸಲು ಅತಿ ಶೀಘ್ರದಲ್ಲಿ ನಾವು ನಿಮ್ಮ ಮುಂದೆ